ಏನೋ ಪ್ರಶ್ನೆ ಪತ್ರಿಕೆ ಲೀಕ್ ಆದ ನಂತರ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅಲ್ಲಿ ತಿದ್ದುಪಡಿಯನ್ನ ತರ್ತೀವಿ. ಈ ಸಾರಿ ಸೆಷನ್ ಅಲ್ಲಿ ಅದರಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡಿ ಏನೋ ಕ್ವಶನ್ ಪೇಪರ್ ಲೀಕ್ ಆದಂತ ಸಂದರ್ಭದಲ್ಲಿ ಇನ್ನು ಕಠಿಣ ಕಾನೂನಿನ ಕ್ರಮ ತಗೋಬೇಕು ಅನ್ನೋಂಥ ಕಾನೂನನ್ನ ತರ್ತೀವಿ ಅಂತೇಳಿ ಈಗ ಆಡಳಿತ ಸರ್ಕಾರ ಹೇಳಿದ್ದಾರೆ. ಆದರೆ ಅದು ಅಷ್ಟಕ್ಕೆ ಸಾಲೋದಿಲ್ಲ, ಅದು ಇನ್ನೂ ಕಠಿಣವಾಗಬೇಕು. ಅದು ಮೂಲ ಎಲ್ಲಿದೆ, ಅದರಿಂದ ಯಾರ್ಯಾರೆಲ್ಲ ಪ್ರಭಾವಿಗಳಿದ್ದಾರೆ, ಅದಿರ್ತಕ್ಕಂಥ ಅಜೆಂಡಾ ಏನು ನೋಡಿ. ಈಗ ನೀಟ್ ಎಕ್ಸಾಮಿನೇಷನ್ನ ಬರೆದು ಉತ್ತೀರ್ಣರಾಗಬೇಕು ಅಂತಂದ್ರೆ ಅದಕ್ಕೆ ಲಕ್ಷಗಟ್ಟಲೆ ಖರ್ಚಾಗ್ತದೆ. ಬಡವ್ರ ಮಕ್ಕಳಿಗೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಕೆಲವೊಂದು ವರ್ಗದವರಿಗೆ ಮಾತ್ರ ಹಣಕಾಸಿನ ಪ್ರಬಲ ಚೆನ್ನಾಗಿರೋರು, ಸೌಂಡ್ ಫೈನಾನ್ಷಿಯಲಿ ಸೌಂಡ್ ಇರ್ತಕ್ಕಂಥವ್ರಿಗೆ ಮಾತ್ರ ಆ ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹೀಗೆ ಕಾನೂನಲ್ಲಿ ತಿದ್ದುಪಡಿ ತಂದು ಮಾತ್ರಕ್ಕೆ ಸರಿ ಹೋಗೋದಿಲ್ಲ. ಆ ಸಿಸ್ಟಮಿನ ಹಿಂದೆ ಯಾರಿದ್ದಾರೆ, ರಾಜಕಾರಣಿಗಳಿದಾರ, ಅಧಿಕಾರಿಗಳಿದಾರ, ಅಥವಾ ಬೇರೆ ಯಾವ ಪ್ರಭಾವಿಗಳು, ಯಾವುದಾದ್ರೂ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳು ಅದ್ರ ಹಿಂದೆ ಕಾಣದ ಕೈಗಳು ಏನಾದರೂ ಕೆಲಸ ಮಾಡ್ತಾ ಇದಾವ, ಅದನ್ನ ಪತ್ತೆ ಹಚ್ಚಬೇಕು, ಅದನ್ನ ಮಟ್ಟ ಹಾಕಬೇಕು. ಆಗ ಮಾತ್ರನೇ ಈ ಕ್ವಶನ್ ಪೇಪರ್ ಲೀಕ್ ಅನ್ನೋದನ್ನ ನಾವು ಸಂಪೂರ್ಣ. ಇನ್ನೊಂದು ಪ್ರಶ್ನೆ ಕೂಡ ನನಗೆ ಎದುರಾಗ್ತಾ ಇರೋದೇನೆಂದ್ರೆ ಸರ್, ನರೇಶ್ ಪಾಲ್ ಗಂಗ್ವಾರ್ ಅಂತ ಇವರನ್ನೀಗ ಉನ್ನತ ಶಿಕ್ಷಣ ಇಲಾಖೆ ಹೊಸ ಕಾರ್ಯದರ್ಶಿನಿಯಾಗಿ ನೇಮಕ ಮಾಡಿದ್ದಾರೆ ಸರ್. ಇವ್ರ ಮೇಲಿರೋ ಆರೋಪ ಏನಂದ್ರೆ ತಮಗೆ ಕೃಷಿ ಸಚಿವಾಲಯದ ಅಡಿಯಲ್ಲಿ ಅವರಿಗೆ ಒಂದು ಇದು ಬರುತ್ತೆ, ಏನಂದ್ರೆ ಸಬ್ಸಿಡಿ ಸಿಗುತ್ತೆ. 1.16 ಕೋಟಿ ಸೌತೆಕಾಯಿ ಬೆಳೆದಿದ್ದಕ್ಕೆ ಅವರಿಗೆ ಸಬ್ಸಿಡಿ ಸಿಗುತ್ತೆ ಸರ್. ಇಂಥ ಅಧಿಕಾರಿಗಳನ್ನು ಇಟ್ಕೊಂಡು ಈ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಸಾಧ್ಯನಾ ಅಂತ? ಭ್ರಷ್ಟ ಅಧಿಕಾರಿಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ಎಂಥ ಕಠಿಣ ಕಾನೂನನ್ನು ತಂದ್ರೂ ಸಹ ಅವರು ಕಾನೂನಿನ ಯಾವುದಾದ್ರೂ ಒಂದು ಲೂಪ್ ಹೋಲ್ಸ್ ಅನ್ನ ಹಿಡ್ಕೊಂಡು ಅದರಿಂದ ಹೊರಗಡೆ ಬಂದೇ ಬರ್ತಾರೆ. ಹಾಗಾಗಿ ಬರೀ ಕಾನೂನಲ್ಲಿ ತಿದ್ದುಪಡಿ ತಂದು ಅದು ಕೇವಲ ದಾಖಲಾತಿಗಳಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡಬಾರ್ದು. ಕಠಿಣವಾಗಿ ಆ ಮೂಲವಾಗಿ ಯಾರು ಆ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಯಾವ ಅಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ, ಯಾವ ಏನು ರಾಜಕಾರಣಿಗಳು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಯಾವ ಟ್ಯೂಷನ್ಸ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು, ಅಥವಾ ಕೆಲವು ಟೌಟ್ಸ್ಗಳು ಸಹ ಇದ್ದಾರೆ, ಏಜೆಂಟ್ಸ್ಗಳು ಸಹ ಇದ್ದಾರೆ. ಈ ಕ್ವಶನ್ ಪೇಪರ್ ಲೀಕ್ ಮಾಡುವಂತ ಏಜೆಂಟ್ಸ್ಗಳಿದ್ದಾರೆ. ನಾವು ನಮ್ಮ ಕರ್ನಾಟಕದಲ್ಲೇ PUC ಕ್ವಶನ್ ಪೇಪರ್ ಲೀಕ್ ಆದಂತ ಸಂದರ್ಭದಲ್ಲಿ ಆಗ್ಬೋದು, SLC ಕ್ವಶನ್ ಪೇಪರ್ ಇರ್ಬೋದಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತ ಸಿಬ್ಬಂದಿಗಳು ಅವರೆಲ್ಲ ಒಂದು ಸಿಂಡಿಕೇಟ್, ಒಂದು ಆರ್ಗನೈಸ್ಡ್ ಕ್ರೈಮ್ ತರ ಇದು. ಹೌದು. ಈ ರೀತಿ ಅದೆಲ್ಲವನ್ನು ಪತ್ತೆ ಹಚ್ಚಿ ಅದನ್ನ ಸಂಪೂರ್ಣವಾಗಿ ಮಟ್ಟ ಹಾಕಿದ್ರೆ ಮಾತ್ರ ಈ ಕ್ವಶನ್ ಪೇಪರ್ ಲೀಕ್ ಆಗೋದನ್ನ ನಾವು ಸಂಪೂರ್ಣವಾಗಿ ಬುಡ ಸಮೇತ ಈ ನಮ್ಮ ದೇಶದಿಂದ ತೊಲಗಿಸಬಹುದು. ಈ ನಮ್ಮ ದೇಶ ಹೇಗೆ ರೈತರು ನಮ್ಮ ದೇಶದ ಬೆನ್ನೆಲುಬು, ವಿದ್ಯಾರ್ಥಿಗಳು ನಮ್ಮ ದೇಶದ ಭವಿಷ್ಯ, ನಾವು ವಿದ್ಯಾರ್ಥಿಗಳ ಭವಿಷ್ಯವನ್ನ ರಕ್ಷಣೆ ಮಾಡಬೇಕು. ಆಗ ಮಾತ್ರನೇ ನಮ್ಮ ದೇಶ ಉಜ್ವಲವಾಗಿ ಬೆಳೆಯೋದಕ್ಕೆ ಸಾಧ್ಯ. ಓಕೆ ನಿತಿನ್ ಅವರೇ, ಈಗ ಸದ್ಯಕ್ಕೆ ಆಗಿರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ಗಳನ್ನು ಸದನದಲ್ಲಿ ನಾನು ಕೇಳಬೇಕಾದ್ರೆ ತುಂಬ ಬೇಜಾರಾಗಿದ್ದೇನೆಂದರೆ, ನಮ್ಮ ಶಿಕ್ಷಣ ಸಚಿವರು ಯಾವುದೇ ಪ್ರಶ್ನೆ ಪತ್ರಿಕೆಗಳು ಲೀಕೇ ಆಗಿಲ್ಲ ಅಂತ ಹೇಳ್ತಾರೆ. ಒಂದು ಎರಡನೇದು, ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಒಂದು ವೇದಿಕೆಯಲ್ಲಿ ಕುಳಿತವರು ಈ ಹೋರಾಟಗಾರನ ಭಯೋತ್ಪಾದಕರು ಅಂತ ಹೇಳ್ಬಿಡ್ತಾರೆ. ಆ ಸ್ಟೇಟ್ಮೆಂಟು ಕೂಡ ನೀವು ನೋಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಹೇಳೋದೇನೆಂದರೆ, ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿ ನಡೆದುಕೊಂಡಿದ್ದು ಯಾಕೆ ಸರ್ಕಾರ? ಮುಂಚೆನೇ ಮಾತಾಡಿದ್ದಿದ್ರೆ ನನಗನ್ಸಿದ ಮಟ್ಟಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಬೆಳವಣಿಗೆ ಆಯಿತು, ಇದನ್ನು ತಡೆಯೋದಕ್ಕೆ ಸಾಧ್ಯ ಇತ್ತು ಅಂತ. ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಕೂಡ ಒಂದು ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡ್ಕೊಂಡ್ ಬಂದಿರುವಂತ ಪಕ್ಷ ದಶಕಗಳಿಂದ ಕಾಲದಲ್ಲೂ ಕೂಡ. ನಮ್ಮ ಸಿದ್ಧಾಂತ ಏನೋ ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಅಂತ. ದೇಶದ ವಿಚಾರ ಬಂದಂತ ಸಂದರ್ಭದಲ್ಲಿ ಅಧಿಕಾರಕ್ಕೆ ಅಂಟಿಕೊಂಡು ಕುತ್ಕೊಳ್ಳುವಂತ ಯಾವುದೇ ಒಂದು ಬೇಜವಾಬ್ದಾರಿಯುತತನವನ್ನ ಯಾವುದೇ ವ್ಯಕ್ತಿ ಕೂಡ ಪಕ್ಷದಲ್ಲಿ ತೋರಿಸಿಲ್ಲ. ಇವತ್ತು ಸ್ಪಷ್ಟವಾಗಿ ಧರ್ಮೇಂದ್ರ ಪ್ರಧಾನ್ ಅವರು 2 ಪುಟಗಳ ರಾಜೀನಾಮೆ ಪತ್ರದಲ್ಲಿ ತಿಳಿಸಿದ್ದಾರೆ. ಅವರು ನಡೆದು ಬಂದಂತ ಹಾದಿ, ಅವರು ABVP ವಿದ್ಯಾರ್ಥಿ ಪರಿಷತ್ನಿಂದ ಬಂದಂತವ್ರು, ವಿದ್ಯಾರ್ಥಿ ಹೋರಾಟದಲ್ಲಿ ಇದ್ದಂಥವ್ರು, ಅವ್ರು ಯಾವ ರೀತಿ ಹೋರಾಟ ಮನೋಭಾವದಿಂದ ಬಂದಿದ್ದಾರೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ನೀಟ್ ವಿಚಾರ ಬಂದಂತ ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿ ಹೇಳ್ತಾ ಇದ್ರು, ವಿಭಿನ್ನವಾದ ಹೋರಾಟ ಮಾಡಿದ್ರು ಅಂತೇಳಿ. ಕಲ್ತೂರಾಟ ಮಾಡುವಂತದ್ದು ಒಂದು ವಿಭಿನ್ನವಾದ ಹೋರಾಟನ, ದೇಶದ್ರೋಹಿ ಹೇಳಿಕೆಗಳು ಕೊಡುವಂತದ್ದು ಒಂದು ವಿಭಿನ್ನ ಹೋರಾಟನ ಸರ್. ದೇಶದ್ರೋಹಿ ಯಾವುದೇ ಕಾರಣಕ್ಕೂ ಈ ಒಂದು ಡಿಸ್ಕಷನ್ ಅಲ್ಲಿ ಆ ವಿದ್ಯಾರ್ಥಿಗಳನ್ನ ದೇಶದ್ರೋಹಿ ಅನ್ನುವಂಥದ್ದು ಆಂಟಿ ಸೋಷಿಯಲ್ ಎಲಿಮೆಂಟ್ ದೇಶದ್ರೋಹಿ ಅಲ್ಲಿ ಪ್ರೊಟೆಸ್ಟ್ ಮಾಡೋ ಪ್ರತಿಯೊಬ್ಬರನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಕಂಪ್ಲೀಟ್ ಮಾಡಿ ದೇಶದ್ರೋಹಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ. ನಾನು ವಿದ್ಯಾರ್ಥಿಗಳು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವು ನಾನು ರೆಕಾರ್ಡ್ ತೆಗೆದು ಕೇಳಿ, ನಾನು ವಿದ್ಯಾರ್ಥಿಗಳನ್ನ ದೇಶದ್ರೋಹಿ ಹೇಳಿಕೆಗಳನ್ನ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಅಂತ ಹೇಳ್ತಾ ಯಾವ ಘೋಷಣೆ ಸರ್? ಒಂದು ಘೋಷಣೆ ಹೇಳಿ. ಒಂದು ನಿಮಿಷ ಬನ್ನಿ, ಇಲ್ಲೇ ಕೊಡ್ತೀನಿ ಬನ್ನಿ. ಆ ಘೋಷಣೆ ಹೇಳಿ ಸರ್, ಹೇಳಿ. ಒಂದ್ ಸೆಕೆಂಡ್ ಹೇಳಿ. ಯಾವ ಘೋಷಣೆ ಸರ್? ಒಂದ್ ಸೆಕೆಂಡ್ ಹೇಳ್ತೀನಿ. ಓಕೆ ಹೇಳಿ. ಕಂಪ್ಲೀಟ್ ಆಗಿ ನಿಮ್ಗೆ ಪಿಕ್ಚರೇ ಕೊಡ್ತೀನಿ. ಓಕೆ ಹೇಳಿ ಸರ್. ಅಲ್ಲಿ ದೇಶದ್ರೋಹಿ ಘೋಷಣೆಗಳನ್ನು ಕೂಗ್ತಾ ಇರಬೇಕಾದ್ರೆ ಅಮಿತ್ ಶಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್?
ಅವರ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ? ಹೇಳಿ ಸರ್, ಇವತ್ತು ದೇಶದ ಯಾವ ಘೋಷಣೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿ. ಉಮರ್ ಖಾಲಿದ್ಗೂ ಇದಕ್ಕೂ ಏನ್ ಸಂಬಂಧ ಸರ್? ಯಾವ್ದು ಸರ್? ವಿರೋಧ ಮಾಡುವಂತದ್ದೇನಿದೆ? ಒಂದ್ ನಿಮಿಷ ಸರ್, ಉಮರ್ ಖಾಲಿದ್ ಯಾರು? ಒಂದ್ ಸೆಕೆಂಡ್, ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಶೆಹಲಾ ರಶೀದ್ ಅಂತ ಒಬ್ರು, ಒಂದ್ ನಿಮಿಷ ಸರ್, ಇಲ್ಲಿ ಕೇಳಿ. ಶೆಹಲಾ ರಶೀದ್ ಅಂತ ಒಬ್ರು ಇದೇ ಒಬ್ಬ ಉಮರ್ ಖಾಲಿದ್ ಜೊತೆಗೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು ಸರ್. ಯಾವ ಪಾರ್ಟಿಲಿ ಇದ್ದಾರೆ ಸರ್ ಅವರು? ಸರ್ ಒಂದ್ ನಿಮಿಷ. ಶೆಹಲಾ ರಶೀದ್ ಅವರು ಯಾವ ಪಾರ್ಟಿಲಿ ಇದ್ದಾರೆ ಸರ್? ನಿಮ್ಮಿಂದ ಉತ್ತರ ಕೇಳ್ತೀನಿ ನಾನು. ಓಕೆ ಅದನ್ನು ತಗೊಳ್ಳಿ ಸರ್. ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮದ್ ಅಂತ ನಿಮ್ಮ ಮಾಧ್ಯಮದಲ್ಲೇ ಕೊಟ್ಟಿರೋದು. ಓಕೆ ಒಂದ್ ನಿಮಿಷ ಸರ್, ಕೊಡ್ತೀರಾ ನೀವು? ಒಂದ್ ನಿಮಿಷ ಸರ್. ಅಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದಾರೆ, ಅದನ್ನ ಕೇಳೋಣ. ಓಕೆ, ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೆ ಕೇಳಿ. करना चाहता हूं और मेरे साइड से जो भी उनको सपोर्ट चाहिए, जहां भी सपोर्ट चाहिए, मैं तैयार हूं. Congress party's idea with the protest was to support it wholeheartedly. We supported it, and we are here to protect the students of India, to protect the future of India. As I said, this is a fight between the past, which is Narendra Modi and the RSS, and the future of India. And we are very confident that the future of India will defeat the past. Thank you very much. ಓಕೆ ಸರ್, ಶೆಹಲಾ ರಶೀದ್ ಯಾರು ಸರ್? ಸರ್ ನಿತಿನ್ ಸರ್, ಹೂ ಇಸ್ ಶೆಹಲಾ ರಶೀದ್? ನಾನು ನಿಮಗೆ ಓಪನ್ ಮಾಡ್ತೇನೆ. ಯಾವ ಪಾರ್ಟಿಲಿ ಇದ್ದಾರೆ ಸರ್? ಶೆಹಲಾ ರಶೀದ್ ಅವರು ಯಾರು ಸರ್? ಇವತ್ತು ನೀವು ಅಂತವ್ರನ್ನ ಇಟ್ಕೊಂಡು ಸರ್ ನಾನು ಹೇಳ್ತಾ ಇರೋದೇನಂದ್ರೆ ಹೂ ಇಸ್ ಶೆಹಲಾ ರಶೀದ್? ಸರ್ ಒಂದ್ ಸೆಕೆಂಡ್ ಇರಿ, ನಾನು ಕಂಪ್ಲೀಟ್ ಮಾಡಕ್ಕೆ ಒಂದ್ ನಿಮಿಷ. ಹೂ ಇಸ್ ಶೆಹಲಾ ರಶೀದ್? ಇವತ್ತು ಬೆಂಗಳೂರಲ್ಲಿ ಹೇಳ್ತಾರೆ ಉಮರ್ ಖಾಲಿದ್ ಬಗ್ಗೆ ಪೊಲೀಸರು ಏನ್ ಮಾಡ್ಕೋತೀರಾ ಅಂತಂತಾರೆ. ಈ ರೀತಿಯಾದಂತ ಒಂದು ಪ್ರತಿನಿಧಿ ಮಾಡೋದು ವಿಭಿನ್ನ ಹೋರಾಟನ ಹೋರಾಟಗಾರರು ಒಂದೇ ಒಂದ್ ನಿಮಿಷ ಸರ್. ನೋಡಿ, ಅಣ್ಣಾ ಹಜಾರೆ ಅವರು ಮತ್ತೆ ಬಾಬಾ ರಾಮದೇವ್ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಕೂತ್ಕೊಂಡು, ನಾನು ನೋಡ್ತಾ ಇದ್ದೆ. ಒಂದೇ ನಿಮಿಷ ಸರ್, ಆ ಪ್ರೊಟೆಸ್ಟ್ ಅಲ್ಲಿ ಕೂತಿರ್ಬೇಕಾದ್ರೆ ಬ್ಲಾಕ್ ಮನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಆಗ್ತಾ ಇತ್ತು. ಒಬ್ಬ ಬಾಬಾ ಒಬ್ಬ ವ್ಯಕ್ತಿ ಬಂದು ಅಲ್ಲಿ ಕೂತ್ಕೊಂಡಾಗ ಏನ್ ಹೇಳ್ತಾರೆ, ನಮ್ಮ ಹತ್ರನೂ ಸಿಕ್ಕಾಪಟ್ಟೆ ಬ್ಲಾಕ್ ಮನಿ ಇದೆಯಲ್ರಿ, ನೀವಿಲ್ಲಿ ನೋಡಿದ್ರೆ ಕಪ್ಪು ಹಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಾ, ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಬಾಬಾ ರಾಮದೇವ್ ಅವರು ಅದನ್ನೆಲ್ಲ ಇಲ್ಲಿ ಮಾತಾಡಬೇಡ ಅಂತ ವಿಡಿಯೋ ಬೇಕಾದ್ರೆ ತೋರಿಸ್ತೀನಿ ನಾನು. ಹೀಗೆ ಮಾತಾಡಬೇಕಾದ್ರೆ ಇಡೀ ದೇಶದ ಮಾಧ್ಯಮದಲ್ಲಿ ಪ್ರಸಾರ ಆಯ್ತು. ನಾವೆಲ್ಲರೂ ಕೂಡ ಅಲ್ಲಿರೋರು ಭ್ರಷ್ಟಾಚಾರಿಗಳು ಅಂತ ಹೇಳಿದ್ವಾ ಸರ್ ನಾವು? ಇವತ್ತು ವೇದಿಕೆಯಲ್ಲಿ ಕರಪ್ಷನ್ ಅಂತ ಹೇಳಿ ಅದನ್ನ ಆ ಹೋರಾಟದಿಂದ ಬಂದಂತ ಎಎಪಿ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ನಾನು ನೋಡಿದ್ದೀನಿ ಸರ್. ಎಎಪಿ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ನೋಡಿದ್ದೀನಿ. ಇವತ್ತು ನೀವು ಧರ್ಮೇಂದ್ರ ಪ್ರಧಾನ್ ಅವರು ವಿಚಾರ ತಗೋತಾ ಇದ್ದೀರಾ, ಇದನ್ನ ಯಾವತ್ತೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಸಮರ್ಥಿಸಿಕೊಂಡಿಲ್ಲ. ನೀಟ್ ಲೀಕ್ ವಿಚಾರ ಇವತ್ತು ಯಾವುದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ಇದೇ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಅಧಿವೇಶನದಲ್ಲಿ ನಿಂತು ಹೇಳಿದ್ದಾರೆ, ಯಾರು ಹೋರಾಟ ಮಾಡ್ತಾ ಇದ್ದಾರೆ ಭಯೋತ್ಪಾದಕರು ಅಂತ ಹೇಳಿ ಅವ್ರು ಹೇಳಿರುವಂತದ್ದು. ನಮ್ಮ ಸಹೋದ್ಯೋಗಿಗಳು ಹೇಳಿದಂತೆ ನಾವು ತಳಮಟ್ಟದಲ್ಲಿ ಇಳಿದು ಇವತ್ತು ಇದಕ್ಕೆ ಪರಿಹಾರ ತಗೋಬೇಕು. ಇವತ್ತು ಕೋಚಿಂಗ್ ಸೆಂಟರ್ಗಳಲ್ಲಾಗಿರ್ಬೋದು, ಶಿಕ್ಷಕರಲ್ಲಾಗಿರ್ಬೋದು, ಏನ್ ನಡೀತಾ ಇದೆ ಈ ರೀತಿಯಾದಂತ ಅವ್ಯವಹಾರಗಳು ಆ ಮಟ್ಟಕ್ಕೆ ಇಳಿದು ನಾವು ಮಾಡಬೇಕು. ಈ ಜವಾಬ್ದಾರಿಯನ್ನು ಹೊತ್ತು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಜವಾಬ್ದಾರಿ ಇದೆ. ಜವಾಬ್ದಾರಿ ಇರೋದಕ್ಕೇನೆ ಇವತ್ತು ತನಿಖೆಯನ್ನ ಸಿಬಿಐ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ 2026ರಲ್ಲಿ ನೀಟ್ ಎಕ್ಸಾಮು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಸರ್. ನೀಟ್ ಎಕ್ಸಾಮ್ ನಡೆದಿದ್ದು ಮೇ 3ನೇ ತಾರೀಕಿಗೆ. ಆದ್ರೆ ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ವಿದ್ಯಾರ್ಥಿಗಳು ಗಮನಕ್ಕೆ ತಂದ್ರು ಕೂಡ ಆರಂಭಿಕವಾಗಿ ಇದನ್ನು ಸಮರ್ಥನೆ ಮಾಡ್ಕೊಳ್ತು NTA ಮತ್ತೆ ನಿಮ್ಮ ಸರ್ಕಾರ. ಯಾವುದೇ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ. ಟೆಲಿಗ್ರಾಮ್ ನಲ್ಲಿ ಹರಿದಾಡ್ತಾ ಇರೋ ಪ್ರಶ್ನೆ ಪತ್ರಿಕೆ PDF-ಗಳು NTA ನಕಲಿ ಅಂತ ಹೇಳುತ್ತೆ. ಸರ್ಕಾರ ಕೂಡ ಇದ್ರ ಬಗ್ಗೆ ನೋಟಿಫಿಕೇಶನ್ ಹೊರಡಿಸುತ್ತೆ ಸರ್. 2026ರ ಮೇ 12ಕ್ಕೆ ಪ್ರಶ್ನೆ ಎಕ್ಸಾಮ್ ಆಗಿರೋದನ್ನ ರದ್ದುಪಡಿಸ್ತೀರಿ ನೀವು. ಇದರ ಜೊತೆಗೆ 2024ರಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ. ಮೇ 5ಕ್ಕೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು. ಇದನ್ನ ಬಿಹಾರದಲ್ಲಿ ತನಿಖೆ ಕೂಡ ಮಾಡಿ ಅದನ್ನ 100% ಆಗಿತ್ತು ಅಂತ ಹೇಳ್ತಾರೆ. ಜೂನ್ 4ರವರೆಗೆ ಮೇ 5ಕ್ಕಾಗಿರೋ ಪ್ರಶ್ನೆ ಪತ್ರಿಕೆ ಲೀಕ್ನ ಜೂನ್ 6ಕ್ಕೆ ಬಂದ್ಬಿಟ್ಟು ನೀವು 500 ಜನರಿಗೆ ನಾವು ಮತ್ತೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ತೀರಾ ಸರ್. ಈಸ್ ಇಟ್ ಅಕೌಂಟಬಿಲಿಟಿ? ನೀವು ಯಾರು ಕೂಡ ಸಮರ್ಥಿಸ್ಕೊತಾ ಇಲ್ಲ ಸರ್. ಇವತ್ತು ಇವತ್ತು ಸಮರ್ಥಿಸ್ಕೊಳ್ಳೋ ಸಿಬಿಐ ತನಿಖೆ ಕೂಡ ಜವಾಬ್ದಾರಿ ಯಾರ್ದು? ಯಾವ ಸರ್ಕಾರ ಈಗ ಇವತ್ತು ಸರ್ ಇನ್ನೊಂದು ಹೇಳ್ತೀನಿ ನಾನು. ನಿಮ್ಮ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸಿಬಿಐ ತನಿಖೆ ಕೊಡ್ತೀವಿ ಅಂತ ಸಿಬಿಐ ತನಿಖೆ ಕೊಡ್ತಾರೆ. 2024ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸರ್ ನಾನು ಹೇಳ್ತಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಮುಖ ಆರೋಪಿ ಏನಿದ್ದಾನೆ ಅವನಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಸರ್. ನಿಮ್ಮ 2024ರ ಒಂದು ಕಾನೂನು ಇದೆಯಲ್ಲ, ಅಲ್ಲಿ ಡಸ್ಟ್ಬಿನ್ ಇದೆ ನಮ್ಮ ಫ್ರೀಡಮ್ ಟಿವಿದು, ಅಲ್ಲಿ ಹಾಕಿ ಸರ್. ಅಲ್ಲಿ ನಿಮ್ಮ ಕಾನೂನು ಏನಿದೆ
ನಿಮ್ಮ ಶಾಸನ ಏನಿದೆ ಸರ್ ಅದನ್ನ ಡಸ್ಟ್ಬಿನ್ ಅಲ್ಲಿ ಹಾಕೋಗಿ. ಖಂಡಿತ ಹಾಕುವಂತ ಪ್ರಮೇಯನೇ ಇಲ್ಲ. ಇವತ್ತು ಕೂಡ ಮೊನ್ನೆ ಪ್ರಧಾನಮಂತ್ರಿಗಳು ವಿಶೇಷವಾದ ಕ್ಲೀನ್ ಚಿಟ್ ಹೇಗೆ ಸಿಕ್ತು ಸರ್? ಕ್ಲೀನ್ ಚಿಟ್ ಕೊಟ್ಟವ್ರು ಯಾರು? ನಿಮ್ಮ ಸಿಬಿಐನೇ ಕೊಟ್ಟಿರೋದು. ಸಿಬಿಐ ಅದೊಂದು ಸ್ವತಂತ್ರ ಸಂಸ್ಥೆ, ಅದನ್ನ ಸರ್ಕಾರ ಅದನ್ನ ಹೇಳಿ ಸರ್. ನಾನು ಯಾರ ಅಡಿಯಲ್ಲಿ ಬರುತ್ತೆ ಸರ್? ಖಂಡಿತ ಒಂದ್ ನಿಮಿಷ ಸರ್, ಆತನ ಹೆಸರು ಹೇಳ್ಬಿಡ್ತೀನಿ ಸರ್. ನೋಡಿ, 2024ರ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಹಗರಣದಲ್ಲಿ ಮಾಸ್ಟರ್ ಮೈಂಡ್ ಸಂಜೀವ್ ಮುಖಿಯಾ ಈಗ ಅವ್ರ ಆರೋಪಿ ಅಲ್ಲ, ಅವ್ರ ದೇಶಭಕ್ತ. ಈಗ ಇವ್ರು ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ? ದೇಶದ್ರೋಹಿಗಳು. ಈ ಪ್ರೊಟೆಸ್ಟ್ ಮಾಡ್ತಾ ಇರೋರ್ನ ಯಾವುದೇ ಕಾರಣಕ್ಕೂ ದೇಶದ್ರೋಹಿಗಳು ಅಂತ ಹೇಳಿಲ್ಲ. ಇದ್ರದ್ದು ತನಿಖೆ ಆಗುತ್ತೆ. ಇವತ್ತೇನು ಸಿಜೆಪಿ ಅವ್ರು ಕೇಳಿದ್ರು, ಪ್ರಧಾನ ಅವ್ರದ್ದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಬೇಕಿತ್ತು, ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಿತ್ತು, ಇದಕ್ಕೆ ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆ ಆಗುತ್ತೆ. ಇದೇ ಚಾನೆಲ್ ಅಲ್ಲಿ ಬಂದು ಮಾತಾಡ್ತೀವಿ. ಇದಕ್ಕೆ ಎಲ್ಲಿಂದ ಬಂದಿತ್ತು ದುಡ್ಡು, ಈ ರೀತಿ ಯಾವ್ದು ಆಗ್ತಾರಂತದ್ದು, ಈ ರೀತಿಯಾದ ಕಲ್ಲೊಡೆಯಕ್ಕೆ ಪ್ರಚೋದನೆ ಕೊಟ್ಟವ್ರಂತವ್ರು ಯಾರು? ಅಲ್ಲಿ ವಿಕೃತ ಮೆರೆದು ಒಂದು ರಂಗೋಲಿ ಬಿಟ್ಬಿಟ್ಟು ಅಲ್ಲಿ ಕೆಟ್ಟದಾಗ ಮಾಡಿದ ಇದಕ್ಕೆಲ್ಲ ಉತ್ತರವನ್ನ ಇದೇ ನಿಮ್ಮ ಚಾನೆಲ್ ನಿಮ್ ಸಮ್ಮುಖದಲ್ಲೇ ಕೆಲವೇ ದಿನಗಳಲ್ಲಿ ಬಂದು ಕೊಡ್ತೇವೆ. ಸರ್ ಒಂದ್ ನಿಮಿಷ ಸರ್, ನಾನು ಏನ್ ಹೇಳೋದು ಗೊತ್ತಾ ನಿತಿನ್ ಸರ್, ನಾನು ಬೇಕಾದ್ರೆ ನೀವೇನ್ ಹೇಳ್ತಾ ಇದ್ರಲ್ಲ ಅದನ್ನ ಇಲ್ಲೇ ಕೂತ್ಕೊಂಡು ಯಾರನ್ನ ನೀವು ಚೀನಾ ಏಜೆಂಟ್ ಅಂತ ಹೇಳಿದ್ರಲ್ಲ ಸೋನಂ ವಾಂಗ್ಚುಕ್, ಆತನ ವಿರುದ್ಧ ಬೇಕಾದ್ರೆ ನಾನು ಇಲ್ಲೇ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತೀನಿ. ನೀವು ಯಾವತ್ತು ಜೆಪಿ ನಡ್ಡಾ ಅವರು ಹೋಗಿ ನಿರಾಶನ ಅಂತ್ಯ ಮಾಡಿ ಅಂತ ಕೇಳ್ಕೊತಾರೆ. ರಾಜ್ಯದಲ್ಲಿ ನಿಮ್ಮ ಶಾಸಕರು ಮಾತಾಡಿದ್ದನ್ನ ತೋರಿಸ್ಲಾ ಸರ್? ಪ್ಲೇ ಮಾಡ್ಲಾ? ಇದು ಅದುವೇ ರಾಜ್ಯದಲ್ಲಿ ಪ್ಲೇ ಮಾಡಿ ಸರ್, ಅದ್ರಲ್ಲೇನಿಲ್ಲ. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಲ್ಲ ಪ್ರಧಾನಮಂತ್ರಿಗಳು ತಗೊಂಡಿದ್ರೆ ನಾವ್ಯಾಕೆ ಅವ್ರ ಆಸ್ಪತ್ರೆಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಾಗಿತ್ತು? ನೋಡಿ, ನೀವು ಯಾವ್ದೋ ಒಂದು ಹೇಳಿಕೆ ತಗೊಂಡು ಇಡೀ ಸಿಸ್ಟಮ್ನೇ ಆ ರೀತಿಯಾದಂತ ಬಿಂಬಿಸೋ ಇಷ್ಟೊತ್ತು ಮಾತಾಡ್ತಾರೆ. ಯಾಕೆ ಪಶು ವೈದ್ಯ ಅಧಿಕಾರಿಗಳದು ಓಪನ್ ಆಗಿ ಹೇಳಿದ್ರು 80 ಲಕ್ಷ ಇದ್ರದ್ದು ಹಗರಣ ಅಂತ ಕೇಳಿ ರಾಜೀನಾಮೆ. ಅಲ್ಲಿಗೆ ಹೋಗ್ತೀನಿ ನಾನು. ಈಗ ಸಿಜೆಪಿ ಅವರು ಮಾತಾಡಿದ್ದಾರೆ, ಅದನ್ನ ಕೇಳ್ಕೊಂಡು ಬನ್ನಿ. हम लोगों की दूसरी मांग थी कि सारे एफआईआर्स जो सारे प्रोटेस्टर्स के खिलाफ फाइल किए गए हैं अभी तक, सिर्फ दिल्ली में नहीं लेकिन सारे बीजेपी रूल्ड और बीजेपी एलाई स्टेट्स में वो एफआईआर्स विड्रॉ हो जाए, ये भी हमारी सेकंड मांग थी. सरकार ने वो मांग को भी मान लिया है. साथ साथ ये जो विड्रॉल है वो शॉर्टली हो जाएगा. जो एफआईआर्स फाइल हो चुके हैं, जितना हमें लास्ट इंफॉर्मेशन के मुताबिक 15 से 20 एफआईआर्स दिल्ली में फाइल हुए हैं, वो सारे एफआईआर्स की कॉपी सरकार ने अश्योर किया है कि शॉर्टली हमारे साथ शेयर करेंगे. एंड जो कॉपीज है वो 3 से 4 दिन के अंदर इन एनी केस हमें मिल जाएगी. जो विड्रॉल है वो भी शॉर्टली सरकार ने अश्योर किया है कि विड्रॉ हो जाएंगी. साथ साथ इन्होंने ये भी हम लोगों ने एग्री किया है कि फ्यूचर में कोई भी एक्शन नहीं लिया जाएगा किसी भी प्रोटेस्टर के खिलाफ एंड सीजेपी की जो टीम है, जो ऑर्गेनाइजर्स है, उनके खिलाफ. इसी चीज का अंडरस्टैंडिंग में हम लोगों ने सरकार के साथ एक ड्राफ्ट शेयर किया है. जो गारंटी है रिटन में, वो सरकार ने बोला है कि हमारे साथ वो ट्यूसडे तक शेयर करेंगे. हमें आशा है कि ट्यूसडे तक जो गारंटी है सरकार के तरफ से इन राइटिंग ये एफआईआर्स के बारे में और इन एनी फ्यूचर एक्शन के बारे में वो हमें मिल जाएगी. जो हम लोगों की दूसरी मांग थी कि सारे एफआईआर्स जो ಇನ್ನು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಿದೆ. ವಿದ್ಯಾರ್ಥಿಗಳ ಪರವಾಗಿ ಫ್ರೀಡಮ್ ಟಿವಿ ಈ ಹಿಂದೆನೂ ನಿಂತಿತ್ತು, ಈಗಲೂ ಕೂಡ ಇದೆ. ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಬ್ರೇಕ್ ಆದಮೇಲೆ.